ಆತ್ಮೀಯ ವಿದ್ಯಾರ್ಥಿಗಳೇ, ಕನ್ನಡ ಎಕ್ಸ್‌ಪ್ರೆಸ್ ಎಜುಕೇಷನಲ್ ಚಾನಲ್‌ಗೆ ಸ್ವಾಗತ, ಸುಸ್ವಾಗತ. ಇವತ್ತಿನ ಒಂದು ವಿಷಯ NMMS ಪರೀಕ್ಷೆಯಲ್ಲಿ ಬರ್ತಕ್ಕಂಥ ಪಠ್ಯಕ್ರಮ ಹಾಗೂ ಅದರ ಒಂದು ಮಾಹಿತಿಯನ್ನು ನಿಮಗೆ ತಿಳಿಸ್ತಾ ಇದ್ದೀನಿ. ಈಗಾಗಲೇ 8ನೇ ತರಗತಿ ಕಲಿತಕ್ಕಂಥ ವಿದ್ಯಾರ್ಥಿಗಳಿಗೆ ಇದು ಉಪಯುಕ್ತವಾಗಿರ್ತಕ್ಕಂಥ ಮಾಹಿತಿಯಾಗಿದೆ. ಹಾಗಾದರೆ 2 ಪರೀಕ್ಷೆಗಳನ್ನು ಒಳಗೊಂಡಿರುತ್ತೆ. ಮೊದಲನೇದಾಗಿ ಜಿಮ್ಯಾಟ್ ಹಾಗೂ ಸ್ಯಾಟ್ ಅಂತಕ್ಕಂಥ ಪರೀಕ್ಷೆಯನ್ನು ಒಳಗೊಂಡಿರುತ್ತೆ. ಜಿಮ್ಯಾಟ್ನಲ್ಲಿ 90 ಅಂಕಗಳಿರ್ತವೆ, ಅಂದರೆ ಜನರಲ್ ಮೆಂಟಲ್ ಎಬಿಲಿಟಿ. ಶಾಟ್ ಇದು 90 ಅಂಕಗಳನ್ನು ಹೊಂದಿರುತ್ತೆ. ಇದು ಮೆರಿಟ್ ಆಧಾರದ ಮೇಲೆ ನಿಮಗೆ ಸ್ಕಾಲರ್ಶಿಪ್ಪನ್ನು ನೀಡ್ತಾರೆ. ಹಾಗೆ ಇನ್ನು ನಾವು ಜಿಮ್ಯಾಟ್ನಲ್ಲಿ ಯಾವ ಒಂದು ಸಿಲೆಬಸ್ ಬರುತ್ತೆ, ಶಾಟ್ನಲ್ಲಿ ಯಾವ ಸಿಲೆಬಸ್ ಬರುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ. ನೋಡಿರಿ, ಜಿಮ್ಯಾಟ್ ಪರೀಕ್ಷೆ ಏನೇನು ಅಭ್ಯಾಸ ಮಾಡಬೇಕು? ವೆನ್ ಡಯಾಗ್ರಾಮ್ಸ್ ಅಂದರೆ ಜನರಲ್ ಮೆಂಟಲ್ ಎಬಿಲಿಟಿ, ಮಾನಸಿಕ ಸಾಮರ್ಥ್ಯದ ಕುರಿತು ನಮಗೊಂದು ಈ ಒಂದು ಪರೀಕ್ಷೆಯನ್ನು ಒಳಗೊಂಡಿರುತ್ತೆ. ಇವೆಲ್ಲ ನಂಬರ್ಸ್ ಪ್ಯಾಟರ್ನ್ಸ್, ಮಿರರ್ ಇಮೇಜಸ್, ಲೆಟರ್ ಸಿರೀಸ್ ಅಂದರೆ ಸರಣಿಗಳು, ಹೆಡ್ ಆ್ಯಂಡ್ ಫಿಂಗರ್ ಸಿರೀಸ್, ಲೆಟರ್ ಪಿರಮಿಡ್, ಈ ರೀತಿ ಸಾಕಷ್ಟು ಕಾನ್ಸೆಪ್ಟ್ಗಳು ಬರ್ತವೆ. ಈಗಾಗಲೇ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೂಡ NMMS ಇಡುವೆಗಳ ಒಂದು ಲಿಂಕನ್ನು ಕೊಟ್ಟಿರ್ತೇನೆ, ತಾವೆಲ್ಲರೂ ವೀಕ್ಷಿಸಿ ಅಂತ ಹೇಳ್ತಾ, ಶಾಟ್ ಪರೀಕ್ಷೆಯಲ್ಲಿ ಏನನ್ನು ನಾವು ಅಭ್ಯಾಸ ಮಾಡಬೇಕು? ಸಮಾಜ ವಿಜ್ಞಾನ ಅಂದರೆ NCERT ಪುಸ್ತಕಗಳ ಬಗ್ಗೆ ನಾವು ಓದಬೇಕಾಗುತ್ತೆ. 35 ಅಂಕಗಳು ಸಿಗ್ತವೆ. ಅಲ್ಲಿ ಕೂಡ ವಿಜ್ಞಾನದಿಂದ 35 ಅಂಕಗಳಿರ್ತವೆ, ಗಣಿತದಿಂದ 20 ಅಂಕಗಳಿರ್ತವೆ. ಒಟ್ಟಾರೆಯಾಗಿ 90 ಅಂಕ. ಜಿಮ್ಯಾಟ್ 90 ಅಂಕ, ಶಾಟ್ 90 ಅಂಕಗಳನ್ನು ಈ ರೀತಿಯಾಗಿ ಒಳಗೊಂಡಿರುತ್ತೆ. ಇನ್ನು ಬೇಕಾಗುವ ದಾಖಲೆಗಳು, ನಾವು ಇದನ್ನು ದಾಖಲೆಗಳನ್ನು ಎಲ್ಲಿ ಕೊಡಬೇಕಂದ್ರೆ ಶಾಲೆಯಲ್ಲಿ ಸೀಮಿತ ಅವಧಿಯಲ್ಲಿ ನಿಮಗೆ ಅರ್ಜಿಯನ್ನು ಕರೀತಾರೆ. ಶಾಲೆಯಲ್ಲಿ ನಿಮಗೂ ಇನ್ಫಾರ್ಮೇಷನ್ ಕೂಡ ಮಾಡ್ತಾರೆ, ನೀವು ಹೋಗಿ ಕೇಳ್ಬೋದು. ಅಲ್ಲಿ ಏನೇನು ಕೊಡಬೇಕಾಗುತ್ತೆ? ಆಧಾರ್ ಕಾರ್ಡ್, ಇನ್ಕಮ್ ಆ್ಯಂಡ್ ಕಾಸ್ಟ್, ಫೋನ್ ನಂಬರ್, ಫೋಟೋಸ್, ಬ್ಯಾಂಕ್ ಪಾಸ್ಬುಕ್, ರೇಷನ್ ಕಾರ್ಡ್, ಇವುಗಳನ್ನೆಲ್ಲ ನೀವು ಕೊಟ್ಟು ಅಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕು. ಅರ್ಜಿ ಸಲ್ಲಿಸಿದವರಿಗೆ ಮಾತ್ರ ಪರೀಕ್ಷಾ ಹಾಲ್ ಟಿಕೆಟನ್ನು ಕೊಡ್ತಾರೆ. ಅದನ್ನು ನೀವು ಮುಖ್ಯವಾಗಿ ಮೊದಲಿಗೆ ಅರ್ಜಿಯನ್ನು ಸಲ್ಲಿಸಿರಿ, ನಂತರ ದಿನಗಳಲ್ಲಿ ಅದನ್ನು ಪರೀಕ್ಷೆಯನ್ನು ಇಡ್ತಾರೆ. ಏನೇನು ಮಾಡಬೇಕು? ಹಂತಗಳು ಇರ್ತವೆ. ನೋಡಿರಿ, ನಮ್ಮ ಶಾಲೆಯಲ್ಲಿ ನಾವು HM ಅವರು ಅಂದರೆ ಮುಖ್ಯೋಪಾಧ್ಯಾಯರಿಂದ ಅರ್ಜಿಯನ್ನು ಸಲ್ಲಿಸಬೇಕು. ನಂತರ ಪರೀಕ್ಷೆಯನ್ನು 2 ಪರೀಕ್ಷೆಯನ್ನು ಒಂದೇ ದಿನದಲ್ಲಿ ಬರೀಬೇಕಾಗುತ್ತೆ. ಆಮೇಲೆ ಮೆರಿಟನ್ನು ಬಿಡ್ತಾರೆ. ನಂತರ ಪರಿಶೀಲನೆ ಮಾಡಿಕೊಂಡು ಕೊನೆಗೆ ನಿಮಗೆ ಒಂದು NMMS ಪರೀಕ್ಷೆ ಕುರಿತು ತಿಂಗಳ ನಿಮ್ಮ ಬ್ಯಾಂಕ್ ಪಾಸ್ಬುಕ್ಕಿಗೆ ಹಣವನ್ನು ಜಮಾ ಮಾಡ್ತಾರೆ. 1,000ರಿಂದ 1,500ವರೆಗೆ ಈ ರೀತಿಯಾಗಿ ಒಂದು ಸುಮಾರು ವರ್ಷಗಳ ಮೇಲೆ ನಿಮಗೆ 5 ವರ್ಷದವರೆಗೆ ಈ ಒಂದು ಪರೀಕ್ಷೆಯ ಕುರಿತು ನಿಮ್ಮ ಲಾಭ ಇದೆ. ಇಲ್ಲಿ ಒಟ್ಟಾರೆಯಾಗಿ ನೀವು ತಿಳ್ಕೊಬೇಕಾಗಿದ್ದು ಈ ಪರೀಕ್ಷೆಯ ಮಾಹಿತಿ ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಸಾಕಷ್ಟು ರೀತಿಯ ಮಾಹಿತಿಯನ್ನು ನೀಡಿದ್ದೇನೆ. ಅವುಗಳನ್ನೆಲ್ಲ ಉಪಯೋಗ ಪಡೆದುಕೊಳ್ಳ್ರಿ. ಈ ಸದ್ಯಕ್ಕೆ 8ನೇ ತರಗತಿ ಕಲಿತಕ್ಕಂಥ ವಿದ್ಯಾರ್ಥಿಗಳಿಗೆ ಈ ಇಡುವೆಗಳನ್ನು ಶೇರ್ ಮಾಡಿರಿ, ಅವರಿಗೂ ಕೂಡ ಉಪಯುಕ್ತ ಆಗಲಿ ಅಂತ ಹೇಳ್ತಾ ಈ ಇಡುವೆಯನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ